ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಒಂದೇ ಒಂದು ನಿಮಿಷ ವೀಡಿಯೋ ಮಾತ್ರ ಸ್ಕಿಪ್ ಮಾಡಬೇಡಿ. ಸೊ ನಿಮಗೆ 3 ಕ್ವಶನ್ ಕೇಳ್ತೀನಿ. ಈ 3 ಕ್ವಶನು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ. ಆ್ಯಂಡ್ ಇದನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಏನಕ್ಕೆ ಅಂತ ಅಂದರೆ ಅವ್ರಿಗೇನಾದ್ರು ಗೊತ್ತಿಲ್ಲ ಅಂತ ಅಂದರೆ ತಿಳ್ಕೊತಾರೆ, ಗೊತ್ತಿದ್ದರೆ ಅವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡ್ತಾರೆ. ಸೊ ಫಸ್ಟ್ ಕ್ವಶನ್ ಹೆಂಗೆ ಗೊತ್ತಾ? ಬಾನು ಮುಷ್ಟಕ್ ಅವರು 2025 ಸಾಲಿನಲ್ಲಿ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿಯನ್ನು ಯಾವ ಭಾಷೆಗೆ ಗೆದ್ದಿದ್ದಾರೆ? ಸೊ ಬಾನು ಮುಷ್ತಾಕ್ ಅವರು ಈಗ ರೀಸೆಂಟಾಗಿ 2025ರಲ್ಲಿ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿಯನ್ನು ಯಾವ ಭಾಷೆಗೆ ಪಡ್ಕೊಂಡಿದ್ದಾರೆ? ಸೊ ನೆಕ್ಸ್ಟ್ ಕ್ವಶನ್ನು ಏನು ಅಂತ ಅಂದರೆ, ಪ್ರತಿ ವರ್ಷವೂ ಯಾವ ದಿನಾಂಕದಂದು ವಿಶ್ವದ ಆಮೆಯ ದಿನವೆಂದು ಆಚರಿಸಲಾಗುತ್ತದೆ? ಸೊ ಪ್ರತಿ ವರ್ಷ ಯಾವ ಡೇಟಲ್ಲಿ ವಿಶ್ವದ ಆಮೆಯ ದಿನವೆಂದು ಆಚರಿಸ್ತಾರೆ? ಲಾಸ್ಟ್ ಕ್ವಶನ್ನು ಇದೇನು ಅಂತ ಅಂದರೆ, ರೀಸೆಂಟಾಗಿ ಯಾವ ಡೇಟಲ್ಲಿ ಇಂಟರ್ನ್ಯಾಷನಲ್ ಟೀ ಡೇ ಅಂತ ಆಚರಿಸಿದ್ದಾರೆ? ಸೊ ರೀಸೆಂಟಾಗಿ ಯಾವ ಡೇಟಲ್ಲಿ ಇಂಟರ್ನ್ಯಾಷನಲ್ ಟೀ ಡೇ ಅಂತ ಸೆಲೆಬ್ರೇಟ್ ಮಾಡಿದ್ದಾರೆ? ಸೊ ಈ 3 ಕ್ವಶನ್ಗೂ ನಿಮ್ಗೆ ಏನಾರು ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಗೊತ್ತಿಲ್ಲ ಅಂತಂದರೆ ಪ್ಲೀಸ್ ನೆಕ್ಸ್ಟ್ ವೀಡಿಯೋ ಗಂಟ ವೆಯ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಆನ್ಸರ್ ತಿಳಿಸ್ತೀನಿ. ಆ್ಯಂಡ್ ಇದನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದು ಮರಿಬೇಡಿ. ಯಾಕೆ ಅಂತ ಅಂದರೆ ಅವ್ರನ್ನೂ ಈ ವಿಷಯ ತಿಳ್ಕೊಳ್ಳಿ. ಇಲ್ಲ ಅಂತ ಅಂದರೆ ಏನೋ ಗೊತ್ತಿದ್ದರೆ ಕಮೆಂಟ್ ಮಾಡಲಿ. ಓಕೆನಾ? ಥ್ಯಾಂಕ್ ಯು. ಬೈ ಬಾಯ್.